ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಜಾಸ್ತಿ ಏನೂ ಇಲ್ಲ, ವಾಯ್ಸ್ ಮಾತ್ರ ಕೆಟ್ಟಿದೆ. ಕೋಲ್ಡ್ ಇಲ್ಲ, ಏನೂ ಇಲ್ಲ ಅಂತಂದರೆ ರನ್ನಿಂಗ್ ನೋಸ್ ಇರಬಹುದು, ಜ್ವರ ಇರ್ಬೋದು, ಏನೂ ಇಲ್ಲ. ಆದರೆ ಗಂಟ್ಲು ಮಾತ್ರ ಕೆಟ್ಟಿದೆ. ಗೊತ್ತಿಲ್ಲ ಏನು ರೀಸನ್ಗೆ ಅಂತ. ಸಾಕಷ್ಟು ದಿನ ಆಯಿತು ನಾನು ವ್ಲಾಗ್ನ ಶೇರ್ ಮಾಡಿ. ಇವತ್ತು ಒಂದು ಹೆಲ್ದಿ ಮಕ್ಕಳ ವೆಯ್ಟ್ ಗೇನಿಂಗ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ವೆಯ್ಟ್ ಗೇನಿಂಗ್ ರೆಸಿಪಿ ಅಂತ ಅಪ್ಲೋಡ್ ಮಾಡೋದಕ್ಕೇ ಈಗ ಯೋಚನೆ ಮಾಡಿ ಅಪ್ಲೋಡ್ ಮಾಡುವಂತಹ ಒಂದು ಪರಿಸ್ಥಿತಿಗೆ ನಾನು ಬಂದುಬಿಟ್ಟಿದ್ದೀನಿ. ಯಾಕಂತಂದರೆ ಅದಿತಿಯ ಒಂದು ವೆಯ್ಟ್ನ ತುಂಬ ಏನೋ ಕ್ವಶ್ಚನ್ ಮಾಡೋದು. ಅದಿತಿ ದಪ್ಪನೇ ಇಲ್ಲ, ಅದಿತಿ ತುಂಬ ಸಣ್ಣ ಇದ್ದಾರೆ, ನೀವು ವೆಯ್ಟ್ ಗೇನಿಂಗ್ ರೆಸಿಪೀಸ್ನ ಅಷ್ಟೊಂದು ಮಾಡ್ಕೊಡ್ತೀರಾ, ಅದಿತಿ ಯಾಕೆ ದಪ್ಪ ಆಗ್ತಿಲ್ಲ? ಈ ರೀತಿಯಾದ ಪ್ರಶ್ನೆಗಳು ಸಾಕಷ್ಟು ನನ್ನನ್ನು ಕೇಳ್ತಿರ್ತಾರೆ ಕೆಲವರು. ಆ ಒಂದು ಪ್ರಶ್ನೆನ ನಾನು ಇದರಲ್ಲಿ ಅಡ್ರೆಸ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲೂ ಸಹ ಅಡ್ರೆಸ್ ಮಾಡಿದ್ದೀನಿ. ಬಟ್ ಇವತ್ತು ತುಂಬ ಕ್ಲಾರಿಟಿಯಾಗಿ ಯಾಕೆ ಮಕ್ಕಳು ಸಣ್ಣ ಇರ್ತಾರೆ ಅಂತ ಹೇಳೋಣ ಅಂತ ಇವತ್ತಿನ ಒಂದು ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಇವತ್ತಿನ ಬೆಳಗ್ಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ಗಳೆಲ್ಲ ಖಾಲಿಯಾಗಿತ್ತು ನಂದು. ಹಾಗೆಯೇ ಕೋಲ್ಡ್ ಈ ರೀತಿ ಆಗಿದೆ ಅಲ್ಲ, ಗಂಟ್ಲು ಪ್ರಾಬ್ಲಮ್ಮು, ಅದನ್ನು ತೋರಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲಿ ಈ ರೀತಿ ಒಂದು ಗಾರ್ಡನ್ ಥರ ಇದೆ. ಅದಿತಿಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಕೇಳಿದ್ರು. ಮಕ್ಕಳು ನೇಚರಲ್ಲಿ ಎಷ್ಟು ಇರ್ತಾರೋ ಅಷ್ಟು ಅವರ ಕಲಿಕೆ ಚೆನ್ನಾಗಾಗತ್ತೆ. ಆ್ಯಂಡ್ ನನಗೂ ಯಾಕೋ ಸ್ವಲ್ಪ ಸುಸ್ತಾಗ್ತಿತ್ತು. ಆ್ಯಂಡ್ ಇದೇ ಒಳ್ಳೆಯ ಸಮಯ ಅಲ್ವಾ, ನನಗೂ ರೆಸ್ಟ್ ಸಿಗುತ್ತೆ. ಆ್ಯಂಡ್ ಅದಿತಿಗೂ ಒಂದು ಅವ್ರಿಗೆ ಬೇಕಾಗಿರುವಂತಹ ಸಮಯ, ಆಟ ಆಡುವಂತಹ ಸಮಯ, ಎಕ್ಸ್ಪ್ಲೋರ್ ಮಾಡುವಂತಹ ಸಮಯ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದಿತಿ ಆಟ ಆಡ್ತಿದ್ರು. ಎಂಥ ಆಟ ಇಲ್ಲ, ಏನು ಆಟ ಸಾಮಾನಿಲ್ಲ, ಏನು ಆಟ ಇಲ್ಲ. ಮಕ್ಕಳೇ ಅದೇ ರೀತಿಯಲ್ಲ, ಅವ್ರಿಗೆ ಏನು ಬೇಡ, ಅವ್ರಿಗೆ ಏನು ಸಿಗುತ್ತೋ ಅದೇ ಒಂದು ದೊಡ್ಡ ಆಟ ಸಾಮಾನು. ಅಲ್ಲಿ ಜಲ್ಲಿ ಕಲ್ಗಳಿತ್ತು, ಅದನ್ನು ಎತ್ಕೊಂಡು ಆ ಕಡೆ ಹೋಗಿ ಮುಂದೆ ಹೋಗಿ ಎಸ್ಬಿಟ್ಟು ಬರ್ತೀನಿ ಅಂತ ಅವರೇ ಆಟ ಶುರು ಮಾಡಿದ್ರು. ಅವರೇ ಒಂದು ಪ್ಲ್ಯಾನ್ ಮಾಡಿದ್ರು. ಮಕ್ಕಳು ಎಷ್ಟು ಥಿಂಕರ್ಸ್ ಆಗಿರ್ತಾರೆ, ಅವರೇ ಪ್ಲ್ಯಾನ್ ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ಇದನ್ನು ಆ್ಯಕ್ಚುಲಿ ನಾನು ಹೋಗಿ ದೂರ ಹಾಕು ಅಂತಲೂ ಹೇಳಿಲ್ಲ, ಸುಮ್ಮನೆ ಕೂತ್ಕೊಂಡು ಒಂದು ಅಬ್ಸರ್ವ್ ಮಾಡ್ತಿದ್ದೆ. ಯಾಕಂತಂದರೆ ಈ ರೀತಿಯಾದ ಗ್ರೀನರೀಸ್ ಎಲ್ಲ ಸ್ವಲ್ಪ ಭಯನೇ ಅಲ್ವಾ, ಹಾವು ಅದು ಇದು ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಭಯ ಇದ್ರಿಂದ ಸುಮ್ಮನೆ ವಾಚ್ ಮಾಡ್ಕೊಂಡು ಕೂತಿದ್ದೆ ಅಲ್ಲಿ ಮರದ ಕೆಳಗಡೆ ಬೆಂಚ್ ಮೇಲೆ. ಅದಿತಿ ಈ ರೀತಿ ಅವರೇ ಹೋಗ್ತಾಯಿದ್ರು, ದೂರ ಎಸ್ಬಿಟ್ಟು ಬರ್ತಾಯಿದ್ರು. ಆಮೇಲೆ ಬಂದು ಕೇಳಿದ್ರು, ಅಮ್ಮ ಅಲ್ಲಿ ಫ್ಲವರ್ ಇದೆ, ಕಿತ್ಕೊಳ್ಳಮ್ಮಮ್ಮ ಅಂತ. ಅಷ್ಟು ದೂರ ಕಳ್ಸೋದಕ್ಕೆ ನನಗೆ ಭಯ ಆಯಿತು. ಸೊ ಬೇಡ ಅದಿತಿ, ಫ್ಲವರ್ ಎಲ್ಲ ಬೇಡ, ಇನ್ನೊಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಯಾವ ಥರ, ಅಲ್ಲಿ ಫ್ಲವರ್ನ ಕಿತ್ಕೊಳ್ಳೋಣ, ಇಲ್ಲಿ ಬರೀ ಕಲ್ಲು ಮಾತ್ರ ಹೆಸರಿ ಅಂದಿದ್ದ ತಕ್ಷಣ ಶಿ ವಾಸ್ ವೆರಿ ಫೈನ್. ಈ ರೀತಿ ಇವತ್ತು ಮುದ್ದಾಗಿ ಕ್ಯೂಟಾಗಿ ಜುಟ್ಟು ಹಾಕಿ ಮುಂದೆಗಡೆ ಕೂದಲು ಬಿಟ್ಟಿದ್ದೆ. ಅದಿತಿಗೆ ಸ್ವಲ್ಪ ದಿನ ಬೋಡಿ ಮಾಡಿಸ್ಬಿಡ್ತೀವಿ, ಅದಕ್ಕೋಸ್ಕರ ದಿನಾಗಲೂ ಒಂದೊಂದು ಹೇರ್ ಸ್ಟೈಲ್ ಮಾಡ್ತಿದ್ದೀನಿ. ಈ ರೀತಿ ಕೂದಲು ಬರೋದಕ್ಕೆ ಇನ್ನೂ 1 ವರ್ಷ ಆಗೋಗುತ್ತಲ್ಲ ಇಷ್ಟು ಉದ್ದ ಬರೋದಕ್ಕೆ. ಸೊ ನಾನಂತೂ ಅದಿತಿ ಕೂದಲನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದಿತಿ ಈ ಕಡೆ ಹೋಗಿ ಎಸಿತೀನಿ, ಗಾಡಿ ಮೇಲೆಲ್ಲ ಎಸಿತೀನಿ ಅಂತಿದ್ರು. ಸೊ ಗಾಡಿ ಮೇಲೆಲ್ಲ ಎಸಿಬಾರ್ದು, ಬರೀ ಗ್ರೀನ್ ಕಲರ್ ಗಾರ್ಡನ್ ಹತ್ರ ಅಲ್ಲಿ ಮಾತ್ರ ಎಸಿರಿ ಅಂತ ಅದಿತಿಗೆ ಇನ್ಸ್ಟ್ರಕ್ಟ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ. ಆ್ಯಂಡ್ ಬರ್ತಾ ನಾನು ಮತ್ತು ಅದಿತಿ ಕೃವಿ 3 ಜನನೂ ಎಳ್ನೀರು ಕುಡಿದ್ವಿ. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಎಳ್ನೀರು ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿ ಅಂತಲೇ ಅಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೂ ಸಹ ಎಳ್ನೀರು ಒಳ್ಳೆಯದು, ಮಕ್ಳಿಗೂ ಎಳ್ನೀರು ಒಳ್ಳೆಯದು. ಎಳ್ನೀರನ್ನ ಕೊಡೋದೇ ಇಲ್ಲ ಎಷ್ಟೋ ಅಪ್ಪ ಅಮ್ಮಂದಿರು. ಮಕ್ಕಳಿಗೆ ಕೋಲ್ಡ್ ಆಗುತ್ತೆ, ಅಯ್ಯೋ ಈಗ ತುಂಬ ಕೋಲ್ಡ್ ಇದೆ, ಬೇಡಪ್ಪ ಥಂಡಿ ಆಗುತ್ತೆ, ಶೀತ ಆಗುತ್ತೆ, ಮೂಗಲೆಲ್ಲ ಸೋರುತ್ತೆ ಅಂತ ಎಳ್ನೀರೇ ಕೊಡೋದಿಲ್ಲ. ಎಳ್ನೀರಿಂದ ಸತ್ಯ ಕೋಲ್ಡ್ ಆಗೋದಿಲ್ಲ. ಕೋಲ್ಡ್ ಇದ್ರೂ ಸಹ ಎಳ್ನೀರಿಂದ ಕೋಲ್ಡ್ ಎಷ್ಟೋ ಕಡಿಮೆ ಆಗುತ್ತೆ. ಸೊ ಅದಿತಿಗೆ ಎಳ್ನೀರಂದರೆ ತುಂಬ ಇಷ್ಟ, ಅದರಲ್ಲಿರೋ ಕಾಯಂತೂ ಇನ್ನೂ ತುಂಬ ಇಷ್ಟ. 3 ಜನನೂ ಎಳ್ನೀರನ್ನ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ವೆಯ್ಟ್ ಗೇನಿಂಗ್ ರೆಸಿಪಿ ಬಗ್ಗೆ ಮಾತಾಡೋದಾದರೆ ನಾನಿವತ್ತು ಶೇರ್ ಮಾಡ್ಕೊಂಡಿರೋದು ಆ್ಯಪಲ್ ಹಾಕಿ ಡ್ರೈ ಫ್ರೂಟ್ಸ್ ಪಾರೇಜ್ನ ಮಾಡಿದ್ದೀನಿ. ಅಂತಂದರೆ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ ರಾತ್ರಿಯೇ. ಬಾದಾಮಿ, ಗೋಡಂಬಿ, ಪಿಸ್ತಾ, ಅಂಜೂರ, ಖರ್ಜೂರ ಇದನ್ನೆಲ್ಲನೂ, ಒಣದ್ರಾಕ್ಷಿನೂ ಹಾಕಿದ್ದೀನಿ. 2 ರೀತಿಯಾದ ದ್ರಾಕ್ಷಿ ಹಾಕಿದ್ದೀನಿ, ಕಪ್ಪು ಮತ್ತು ಇನ್ನೊಂದು ಗೋಲ್ಡನ್ ಕಲರ್ ಬರುತ್ತಲ್ಲ ಅದನ್ನೆಲ್ಲ ಹಾಕಿದ್ದೀನಿ. ಸೊ 2 ಅಂಜೂರ ಹಾಕಿದ್ದೆ. ಅಂಜೂರ ಕೊಟ್ಟರೆ ಮಕ್ಕಳಿಗೆ ರಕ್ತ ತುಂಬ ಚೆನ್ನಾಗಿ ಸೇರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನೆಲ್ಲ ನೆನೆಸಿ ನೈಟ್ ಇಟ್ಟಿದ್ದೆ. ಮಿಕ್ಸರ್ ಜಾರಲ್ಲಿ ಬೆಳಗ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದ್ಮೇಲೆ ಆ್ಯಪಲ್ ಪೀಸಸ್ನ, ಅರ್ಧ ಆ್ಯಪಲ್ ಪೀಸಸ್ನ ಕಟ್ ಮಾಡಿ ಅದಕ್ಕೆ ಹಾಕಿ ಕಂಪ್ಲೀಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಆ್ಯಪಲ್ ಡ್ರೈ ಫ್ರೂಟ್ಸ್ ಪಾರೇಜ್ನ ನಾನು ಅದಿತಿಗೆ ಇವತ್ತು ಒಂದು ವೆಯ್ಟ್ ಗೇನಿಂಗ್ ರೆಸಿಪಿ ಅಂತ ಮಧ್ಯಾಹ್ನ ಕೊಟ್ಟಿದ್ದೆ. ಬೆಳಗ್ಗೆನೇ ಕೊಡಬೇಕು ಅಂತ ಅಂದ್ಕೊಂಡೆ, ಆದರೆ ತುಂಬ ಎದ್ದಿದ್ದೇ ಲೇಟ್ ಆಗೋಯಿತು. ಸೊ ಎಲ್ಲ ಪ್ರೊಸೀಜರ್ ಇರುತ್ತೆ ಎಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ನಾನು ಇದನ್ನು ಮಾಡಿಕೊಟ್ಟೆ ಅದಿತಿಗೆ. ಏನನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ನಾನು ಅಂತಂದರೆ, ದಯವಿಟ್ಟು ಮಕ್ಕಳು ಸಣ್ಣ ಇರುವಂತಹ ಪೇರೆಂಟ್ಸ್ಗಳಿಗೆ ಹರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರೇನು ಊಟ ಮಾಡಿಸಲ್ಲ ಅಂತ ಹೇಳಲ್ಲ, ಅಥವಾ ಏನು ಕೊಡಿಸಲ್ಲ, ಅಥವಾ ಮಕ್ಕಳಿಗೇನು ತಿನ್ನಿಸ್ತೇ ಅವ್ರು ಬೆಳೆಸ್ತಾ ಇರೋದಿಲ್ಲ. ಮಕ್ಕಳ ಮೆಟಬಾಲಿಸಮ್ ಆ ರೀತಿ ಇರುತ್ತೆ, ಅವರ ಜೆನೆಟಿಕ್ಸ್ ಆ ರೀತಿ ಇರುತ್ತೆ. ಅಂತಂದರೆ ಅದು ಅನುವಂಶೀಯ.
ಅಪ್ಪ ಅಮ್ಮ ಸಣ್ಣ ಇದ್ದರೆ ಅಥವಾ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಅವ್ರು ಸಣ್ಣ ಇದ್ದರೆ ಮಕ್ಕಳು ಸಹ ಸಣ್ಣ ಇರ್ತಾರೆ. ಇದಕ್ಕೆ ನಾವೇ ಒಂದು ಏನೋ ಒಂದು ಇದನ್ನ ಇಟ್ಕೊಂಡು ಅಯ್ಯೋ ಮಗು ಅಷ್ಟು ಸಣ್ಣ ಇದೆ, ವೆಯ್ಟ್ ಗೇನಿಂಗ್ ರೆಸಿಪಿ ಎಲ್ಲ ಕೊಡ್ತಿರ್ತೀರಾ, ಯಾಕೆ ದಪ್ಪ ಆಗಿಲ್ಲ ಅಂತ ಕೇಳ್ತಿರ್ತೀರಾ. ವೆಯ್ಟ್ ಗೇನಿಂಗ್ ರೆಸಿಪಿ ಕೊಟ್ಟಿದ ತಕ್ಷಣ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, 1 kg ದಪ್ಪ ಆಗ್ಬಿಡೋದಲ್ಲ ಒಂದು ದಿನಕ್ಕೆ ಅಥವಾ 2 ದಿನಕ್ಕೆ. ಮಕ್ಕಳ ಎನರ್ಜಿಗೆ ಈ ಒಂದು ಡ್ರೈ ಫ್ರೂಟ್ಸ್ ಇರಬಹುದು ಅಥವಾ ವೆಯ್ಟ್ ಗೇನಿಂಗ್ ರೆಸಿಪೀಸ್ ಹೆಲ್ಪ್ ಆಗುತ್ತೆ, ಅವ್ರ ಎನರ್ಜಿ ಕೊಡುತ್ತೆ, ಅವ್ರು ಆ್ಯಕ್ಟಿವ್ ಆಗಿ ಹೆಲ್ದಿ ಆಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕಾರಣ ಮಕ್ಕಳ ಹೈ ಮೆಟಬಾಲಿಸಮ್ ಆಗಿರುತ್ತೆ ಅಂತಂದರೆ ಬಾಡಿಯಲ್ಲಿ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್, ಅದೆಲ್ಲನೂ ಕ್ಯಾಲ್ಕುಲೇಟ್ ಆಗುತ್ತೆ. ಆ್ಯಂಡ್ ಮಕ್ಕಳ ಲೈಫ್ ಸ್ಟೈಲ್, ದಿನಾಗಲೂ ಮಕ್ಕಳು ಆ್ಯಕ್ಟಿವ್ ಆಗಿ ಆಟ ಆಡ್ತಿದ್ರೆ, ಆ್ಯಕ್ಟಿವ್ ಆಗಿ ಅವ್ರು ಎಂಗೇಜ್ ಆಗಿದ್ರೆ ಮಕ್ಕಳ ಒಂದು ವೆಯ್ಟ್ ತುಂಬ ಜಾಸ್ತಿ ಆಗೋದಿಲ್ಲ. ಆ್ಯಂಡ್ ಸಣ್ಣ ಇರೋ ಮಕ್ಕಳು ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಕಡಿಮೆ ಇರ್ತಾರೆ ಅಥವಾ ಅವ್ರಿಗೇನೋ ಆರೋಗ್ಯ ಸಮಸ್ಯೆ ಇದೆ ಅಂತ ಅಲ್ಲ, ವೀಕ್ ಇರ್ತಾರೆ ಅಂತ ಅಲ್ಲ, ಇಮ್ಯುನಿಟಿ ಕಡಿಮೆ ಇದೆ ಅಂತ ಅರ್ಥ ಅಲ್ಲ. ಸೊ ಅವ್ರಿಗೂ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಅದಿತಿಯ ಇಮ್ಯುನಿಟಿ ತುಂಬ ಚೆನ್ನಾಗಿದೆ, ಟಚ್ ವುಡ್. ಈಸಿಯಾಗಿ ಅದಿತಿಗೆ ಕೋಲ್ಡ್ ಆಗೋದಿಲ್ಲ. ನೋಡಿ, ನನಗೆ ಈ ರೀತಿ ಗಂಟ್ಲು ಪ್ರಾಬ್ಲಮ್ ಆದರೂ ಅದಿತಿಗೆ ಅದು ಎಫೆಕ್ಟ್ ಆಗೋದಿಲ್ಲ, ಬಿಕಾಸ್ ಹರ್ ಇಮ್ಯುನಿಟಿ ಪವರ್ ಇಸ್ ವೆರಿ ಗುಡ್. ಆ್ಯಂಡ್ ಬ್ಯಾಲೆನ್ಸ್ಡ್ ಡಯಟ್ ಸಹ ಮಕ್ಕಳ ಒಂದು ವೆಯ್ಟ್ ಗೇನನ್ನು ಸಹ ಬ್ಯಾಲೆನ್ಸ್ ಮಾಡ್ತಿರುತ್ತೆ. ಇದರಿಂದ ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ. ನಾವು ಮಕ್ಕಳು ಸಣ್ಣ ಇದ್ದಾರೆ ಅಂತ ಹೇಳಿಬಿಡ್ತೀವಿ ಬೇರೆ ಪೇರೆಂಟ್ಗಳಿಗೆ, ಯಾಕೆ ನಿಮ್ಮ ಮಗು ಅಷ್ಟೊಂದು ಸಣ್ಣ ಅಂತ. ಆದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ತಿನ್ನಿಸ್ತಿರ್ತಾರೆ, ಅವ್ರು ಏನು ಸ್ಟ್ರಗಲ್ ಮಾಡ್ತಿರ್ತಾರೆ ಬಿಹೈಂಡ್ ಅಂತ. ಸಣ್ಣ ಇರೋ ಮಕ್ಕಳು ಯಾವತ್ತೂ ಆರೋಗ್ಯ ಕಡಿಮೆ ಇದೆ ಅಥವಾ ಅವ್ರು ಏನೋ ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಆ ಮಗುಗೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ ಅಲ್ಲ. ಸೊ ಸಣ್ಣ ಇದ್ದರೆ ಇದೆಲ್ಲ ಕಾರಣ ಆಗಿರುತ್ತೆ, ಮೆಟಬಾಲಿಸಮು, ಅವರ ಒಂದು ಲೈಫ್ ಸ್ಟೈಲ್, ಬ್ಯಾಲೆನ್ಸ್ ಡಯಟು ಮತ್ತು ಅನುವಂಶೀಯ ಅಂತಂದರೆ ಜೆನೆಟಿಕ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಹೇಳಬೇಕು ಅಂತ ಅನ್ನಿಸ್ತು, ನಾನು ಹೇಳ್ತಾ ಇದ್ದೀನಿ. ಈ ವಿಷಯನ ನಾನು ಯಾರಿಗೂ ಹರ್ಟ್ ಮಾಡೋದಕ್ಕೆ ಹೇಳ್ತಿಲ್ಲ. ಈಗ ರೆಸಿಪಿ ನೋಡೋಣ, ಏನೇನು ಬೇಕು ರೆಸಿಪಿ ಅಂತ. ನಾನು ಆಲ್ರೆಡಿ ಆವಾಗಲೇ ಹೇಳಿದೆ, ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿ ಇಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಸಕ್ಕರೆ ಅಥವಾ ಬೆಲ್ಲ ಏನು ಆ್ಯಡ್ ಮಾಡೋದಿಲ್ಲ. 2 ಖರ್ಜೂರ ಹಾಕಿದ್ದೀನಿ ಆ್ಯಂಡ್ ದ್ರಾಕ್ಷಿಗಳನ್ನ ಜಾಸ್ತಿ ಹಾಕಿರ್ತೀನಿ. ಗೋಲ್ಡನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ದ್ರಾಕ್ಷಿ 2 ಹಾಕಿದ್ದೀನಿ. ಇದಕ್ಕೆ ಮೊದಲಿಗೆ ಪ್ಯಾನ್ನ ಬಿಸಿ ಮಾಡಿಕೊಂಡು ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು, ತುಪ್ಪ ಕೋಲ್ಡ್ ಆಗೋದಿಲ್ಲ. ನಾನಂತೂ ಬೋರ್ ಮಾಡಿಬಿಟ್ಟಿರ್ತೀನಿ ನನ್ನ ವ್ಯೂವರ್ಸ್ಗೆ, ಯಾಕಂತಂದರೆ ಪ್ರತಿಯೊಂದು ರೆಸಿಪಿ ಒಂದು ವೀಡಿಯೋಸಲ್ಲೂ ತುಪ್ಪದ ಬಗ್ಗೆ ಹೇಳ್ತಾನೆ ಇರ್ತೀನಿ. ತುಪ್ಪ ತುಂಬ ಒಳ್ಳೆಯದು, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಸ್ಕಿನ್ ತುಂಬ ಚೆನ್ನಾಗಿದೆ ಅಂತ ಕೆಲವರು ಕಾಮೆಂಟ್ಗಳು ಮಾಡ್ತಿರ್ತೀರ. ಐ ಆಮ್ ಸೋ ಹ್ಯಾಪಿ ಆನ್ ದ್ಯಾಟ್. ಸೊ ಅದಕ್ಕೆ ರೀಸನ್ ಇದು ಸಹ ಒಂದಾಗಿದೆ, ಅಂದರೆ ತುಪ್ಪನೂ ಸಹ ಅದೇ ರೀತಿಗೆ ನಾನು ಡೈಲಿ 2-3 ಸ್ಪೂನ್ ಕೊಡ್ತಾನೆ ಇರ್ತೀನಿ. ಈ ರೀತಿ ತುಪ್ಪ ಬಿಸಿ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ ಪ್ಲಸ್ ಆ್ಯಪಲ್ದು ನಾನು ಪ್ಯೂರಿ ಹಾಕ್ಕೊಂಡಿದ್ದೀನಿ. ಸೊ ಈ ಆ್ಯಪಲ್ ತುಂಬ ಒಳ್ಳೆಯದು ಮಕ್ಕಳಿಗೆ. ನನಗೆ ಆ್ಯಕ್ಚುಲಿ ಈಗ ಆ್ಯಪಲ್ ಅಂತಂದರೆ ಆಗ್ತಿಲ್ಲ, ನಾನು ತಿನ್ನದೇ ಇರೋದಕ್ಕೆ ಮಮ್ಮ ನೀವು ತಿನ್ನಿ ಅಂತ ನಂಗೆ ಅದಿತಿ ಈಗ ಹೇಳ್ತಾರೆ. ಸೊ ನಾನೇನು ತಿಂತೀನೋ ಅದಿತಿನೋ ಅದನ್ನು ತಿಂತಾರೆ. ಮಕ್ಕಳೇ ಅದೇ ರೀತಿಯೆಲ್ಲ ತುಂಬ ಚೆನ್ನಾಗಿ ಕಾಪಿ ಮಾಡ್ತಾರೆ, ಇಮಿಟೇಟ್ ಮಾಡ್ತಾರೆ. ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಯಾಕೋ ಆ್ಯಪಲ್ ಅಂದರೆ ಆಗ್ತಿಲ್ಲ, ಬೇರೆ ಹಣ್ಣುಗಳನ್ನೆಲ್ಲ ತಿಂತೀನಿ, ಆದರೆ ಆ್ಯಪಲ್ ಆಗ್ತಿಲ್ಲ. ಅದಕ್ಕೋಸ್ಕರ ಈ ರೀತಿ ಅದಿತಿಗೆ ಡ್ರೈ ಫ್ರೂಟ್ಸ್ ಪಾರೇಜಲ್ಲಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಆ್ಯಪಲ್ ಹಾಕಿದ್ದೀನಿ. ಬೇರೆ ಹಣ್ಣುಗಳನ್ನು ನೀವು ಡ್ರೈ ಫ್ರೂಟ್ಸ್ ಪಾರೇಜ್ಗಳಲ್ಲಿ ಮಾಡ್ಕೊಡ್ಬೋದು. ಆ್ಯಂಡ್ ಸ್ವಲ್ಪ ಹಾಲು ಹಾಕಿದ್ಮೇಲೆ ಇನ್ನು ಒಂದು ಸ್ವಲ್ಪ ಇನ್ನೇನು ಹಾಲು ಬೆಚ್ಚಗಾಯಿತು ಅಂತ ಅಂದಾಗ ನೀವು ರವೆ ಹಾಕಬೇಕಾಗುತ್ತೆ. ತುಂಬ ಕುದಿಸ್ಬಾರ್ದು, ಕೆಲವೊಂದು ಸಲ ಹಾಲು ಹೊಡೆದೋಗುವಂಥ ಚಾನ್ಸಸ್ ಇರುತ್ತೆ. ಸಾಕಷ್ಟು ಜನ ನನಗೆ ಕೇಳಿದ್ದೀರಾ ಹಾಲು ಹೊಡೆದೋಗತ್ತೆ ಡ್ರೈ ಫ್ರೂಟ್ಸ್ ಪಾರೇಜ್ ಮಾಡುವಾಗ, ಯಾಕೆ ಅಂತಂದರೆ ತುಂಬ ಕುದಿಸೋಕ್ಕೆ ಹೋಗಬೇಡಿ, ಅದೇ ಒಂದು ಕಾರಣ. ಸೊ ಈ ಡ್ರೈ ಫ್ರೂಟ್ಸ್ ಪಾರೇಜ್ನ ವಾರದಲ್ಲಿ 2-3 ಸಲ ಕೊಡ್ಬೋದು, ತುಂಬ ಒಳ್ಳೆಯದು ಮಕ್ಕಳಿಗೆ. ಬಿಸಿ ಆಗ್ತಿದ್ದಂಗೆ ನಾನು ಇದಕ್ಕೆ ಒಂದು 3 ಸ್ಪೂನಷ್ಟು ರವೆ ಹಾಕ್ಕೊಂಡಿದ್ದೀನಿ. ರವಾನ ಮುಂಚೆನೇ ಹುರಿದಿಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಬಳಸ್ತಿರೋದು ಮೀಡಿಯಮ್ ರವೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪಾರೇಜ್ ರೆಡಿ ಆಗುತ್ತೆ. ಅದಿತಿಗೆ ಇದು ವಾರಕ್ಕೆ 2 ಸಲ ನಾನು ಮಾಡ್ಕೊಡ್ತೀನಿ. ಅದಿತಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಇನ್ನೇನು ಮ್ಯಾಂಗೋ ಸೀಸನ್ ಬರುತ್ತಲ್ವ, ಇನ್ನು ಸ್ವಲ್ಪ ದಿನದಲ್ಲಿ ಬಂದುಬಿಡತ್ತೆ. ಸೊ ಅವಾಗ ಮ್ಯಾಂಗೋ ಹಾಕಿ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಸೊ ಪ್ರತಿ ಸಲ ಒಂದೊಂದು ಹಣ್ಣು ಹಾಕ್ಕೊಟ್ರೆ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಸೇಮ್ ಒಂದೇ ಮಾಡಿಕೊಟ್ರೆ ಮಕ್ಳಿಗೂ ಬೋರ್ ಆಗುತ್ತೆ. ಈ ರೀತಿ ಒಂಥರ ಒಂದು ಕೇಸರಿ ಬಾತ್ ಥರನೇ ಅಂತಲೇ ಹೇಳ್ಬೋದು ಇದನ್ನು. ಸೊ ಇವತ್ತು ಆ್ಯಪಲ್ನ ಹಾಕಿದ್ದೀನಿ. ಸೊ ಡಿಫ್ರೆಂಟ್ ಆಗಿದೆ ಟೇಸ್ಟ್, ನನಗೂ ಇಷ್ಟ ಆಯಿತು. ನಾನೊಂದು 2-3 ಸ್ಪೂನ್ ತಿಂದೆ. ಸೊ ಅವ್ರು ತಿನ್ನೋದನ್ನೆಲ್ಲ ನನಗೆ ತಿನ್ನಿಸ್ತಾರೆ, ನಾನು ತಿನ್ನೋದನ್ನೆಲ್ಲ ಅವ್ರು ತಿಂತಾರೆ, ಆ ರೀತಿ ಮಾಡೋದು. ಸೊ ಈ ರೀತಿ ಸೆಲ್ಫ್ ಫೀಡಿಂಗ್ ನಾನು ಸ್ಕೂಪ್ ಮಾಡಿಕೊಟ್ಟಾಗ ಆ ರೀತಿ ಅವರೇ ಬಾಯಲ್ಲಿ ಇಟ್ಕೊಂಡು ತಿಂತಾರೆ. ಸೊ ಮಕ್ಕಳಿಗೆ ಸೆಲ್ಫ್ ಫೀಡಿಂಗ್ ಬಂದುಬಿಟ್ರೆ ಎಷ್ಟೋ ರಿಲೀಫ್ ಆಗುತ್ತೆ. ನಾವು ಊಟ ಮಾಡೋದಿರ್ಬೋದು ಅಥವಾ ಅಂದರೆ ಆ ಒಂದು ಟೈಮ್ ಎಷ್ಟೊಂದು ಸ್ಪೆಂಡ್ ಮಾಡೋದು ಕಡಿಮೆ ಆಗುತ್ತೆ. ಅದಿತಿ ಅಂದರೆ ಸಾಲಿಡ್ನ ಶುರು ಮಾಡಿದಾಗಿಂದನೂ 1 ಅವರ್ 2 ಅವರ್ ಯಾವತ್ತೂ ಕೂತ್ಕೊಂಡಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 15-20 ನಿಮಿಷದಲ್ಲಿ ಊಟ ಮುಗಿಸ್ಬಿಡ್ತಾರೆ. ಅದು ತುಂಬ ಒಂದು ಬೆಸ್ಟ್ ಪಾರ್ಟ್ ಅನಿಸುತ್ತೆ. ಯಾಕಂತಂದರೆ ಸಾಕಷ್ಟು ಪೇರೆಂಟ್ಗಳು ಹೇಳಿರೋದು ಕೇಳಿದ್ದೀನಿ, ಅರ್ಧ ಗಂಟೆ ಬೇಕು 1 ಅವರ್ ಬೇಕು ಅಂತ. ನಾವೂ ಫುಡ್ ಟೈಮಲ್ಲಿ ರೊಟೀನ ಸೆಟ್ ಮಾಡೋದ್ರಿಂದ ಇಲ್ಲೇ ಕೂತ್ಕೊಂಡು ಊಟ ಮಾಡಬೇಕು ಅನ್ನುವಂಥ ಕೆಲವು ಸ್ಟ್ರಿಕ್ಟಾಗಿ ಒಂದು ರೊಟೀನ ಸೆಟ್ ಮಾಡಿದ್ರೆ ಮಕ್ಳಿಗೂ ಅದು ಸೆಟ್ ಆಗುತ್ತೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ರೆಸಿಪಿ ಜೊತೆ ನಾನು ಕೆಲವು ಇನ್ಫಾರ್ಮೇಷನ್ ಸಹ ಶೇರ್ ಮಾಡಿದ್ದೀನಿ. ಮಕ್ಕಳು ಯಾಕೆ ಸಣ್ಣ ಇರ್ತಾರೆ, ಸಣ್ಣ ಇರುವಂತಹ ಮಕ್ಕಳ ಪೇರೆಂಟ್ಗಳಿಗೆ ಸಾಕಷ್ಟು ಜನಗಳು ಹರ್ಟ್ ಮಾಡಂಗೆ ಮಾತಾಡ್ತಾರೆ. ಆ ಸಮಯಕ್ಕೆ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ, ಏನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅಂತಂದರೆ ನನ್ನ ಮಗು ಆರೋಗ್ಯವಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೂ ಅವ್ರಿಗೆ ಏನೋ ಒಂಥರ ಅನಿಸುತ್ತೆ, ಯಾಕಪ್ಪ ನನ್ನ ಮಗು ಬಗ್ಗೆ ಎಲ್ಲ ಸಣ್ಣ ಅಂತಾರೆ. ಕೆಲವೊಂದು ಸಲ ಮಕ್ಕಳ ಮೇಲೆ ಕೋಪ ಮಾಡ್ಕೊಂಡು ಬಿಡ್ತಾರೆ, ಎಲ್ಲ ತಿನ್ನಿಸ್ತೀನಿ, ಎಲ್ಲ ಏನೂ ತಿನ್ನಲ್ಲ ಕೆಲವೊಂದು ಸಲ, ಅಥವಾ ಎಲ್ಲ ತಿನ್ನಿಸ್ತೀನಿ ದಪ್ಪ ಆಗಲ್ಲ ಅಂತ. ಆ ರೀತಿ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ಮಕ್ಕಳು ಹೆಲ್ದಿ ಆಗಿರ್ತಾರೆ. ಸಣ್ಣ ದಪ್ಪ ಇಸ್ ಡೆಫಿನೆಟ್ಲಿ ನಾಟ್ ಅ ಮ್ಯಾಟರ್ ಅಟ್ ಆಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಬಾಯ್.